ಹಾಯ್ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೇಗಿದ್ದೀರಾ ಎಲ್ಲರೂ? ನಿನ್ನೆಯಿಂದ ವೀಡಿಯೋಸ್ ಯಾವುದೂ ಹಾಕಲಿಲ್ಲ. ಯಾಕೋ ತುಂಬ ಒಂದು ಸ್ವಲ್ಪ ಮನಸ್ಸಿಗೆ ಬೇಜಾರು. ಏನಂದರೆ ನಮ್ಮ ಮನೆಯವರು ಚಿಕ್ಕಪ್ಪನ ಮಗಳಿಗೆ ಆಕ್ಸಿಡೆಂಟ್ ಆಗಿ ಅವರು ತುಂಬ ಸಾವು ಬದುಕಿನ ಮಧ್ಯೆ ಇದ್ದಾರೆ. ಯಾವಾಗ ಏನು ಅಂತ ಹೇಳೋಕ್ಕಾಗಲ್ಲ. ನೆನ್ನೆ ಆ ವಿಷಯ ಕೇಳಿದಾಗಿಂದ ನನಗಂತೂ ತುಂಬ ಬೇಜಾರು. ಅದಕ್ಕೆ ನೆನ್ನೆಯಿಂದ ಸ್ವಲ್ಪ ಒಂಥರ ಬೇಜಾರು ಮನಸ್ಸಿಗೆ. ಎಂಥವ್ರಿಗಾದರೂ ಆಗಲಿ ಆ ಥರ ವಿಷಯ ಕೇಳಿದಾಗ ಒಂಥರ ಬೇಜಾರು ಆಗುತ್ತಲ್ಲ. ನೆನ್ನೆಯಿಂದ ಏನು ಕೆಲಸನೂ ಮಾಡಲಿಲ್ಲ ನಾನು. ಅದಕ್ಕೆ ವೀಡಿಯೋಸು ಯಾವುದೂ ಮಾಡಲಿಲ್ಲ. ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ವೀಡಿಯೋಸ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ, ಸಪೋರ್ಟ್ ಮಾಡಿ. ಎಲ್ರಿಗೂ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಫ್ರೆಂಡ್ಸ್. ಅದಕ್ಕೆ ಈ ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಚಿಂಟುಗೆ ಬ್ಯಾಗ್ ಕೊಡಿಸ್ಲಿಲ್ಲ ಅಂತ ನೆನ್ನೆ ಎಲ್ಲ ಮುನ್ಸ್ಕೊಂಡು ಸ್ಕೂಲ್ಗೆ ಹೋಗಿದ್ದ ಫ್ರೆಂಡ್ಸ್. ಸರಿ ಅಂತ ಬ್ಯಾಗ್ ತರೋಣ ಅಂದ್ಕೊಂಡಿದ್ದೀನಿ. ಬ್ಯಾಗ್ ತಂದಮೇಲೆ ಅಲ್ಲಿ ಅಂಗಡಿಗೆ ಹೋದ್ಮೇಲೆ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೋಡಿ ಯಾವ ಥರ ಹೋಗುತ್ತೆ ಇವತ್ತಿನ ದಿನ ಅಂತ ನೋಡೋಣ. ಹಾಯ್ ಫ್ರೆಂಡ್ಸ್, ಆಚೆ ಹೋಗ್ತಾಯಿದ್ದೀನಿ. ಈಗ ನಮ್ಮ ಚಿಂಟುಗೆ ಬ್ಯಾಗ್ ಕಿತ್ತೋಗಿದೆ ಅಂತ ಬೆಳಗ್ಗೆ ಸ್ಕೂಲ್ಗೆ ಹತ್ಕೊಂಡು ಹೋಗ್ತಾಯಿದ್ದ. ಅದಕ್ಕೆ ಅವ್ನಿಗೆ ಸರ್ಪ್ರೈಸ್ ಕೊಡೋಣ ಅಂದ್ಬಿಟ್ಟು ಬ್ಯಾಗ್ ತರೋಣ ಅಂತ ಹೋಗ್ತಾಯಿದ್ದೀನಿ. ಹೇಳಿಲ್ಲ ಅವನಿಗೆ ತಗೊಬರ್ತೀನಿ ಅಂತ, ಬೈದು ಕಳಿಸಿದ್ದೀನಿ. ಬ್ಯಾಗ್ ಅಂಗಡಿಗೆ ಬಂದಿದ್ದೀವಿ ನೋಡಿ ಫ್ರೆಂಡ್ಸ್, ಬ್ಯಾಗ್ ತಗೊಳ್ಳೋಕ್ಕಂತ. ನೋಡಿ ಫ್ರೆಂಡ್ಸ್, ಈ ಬ್ಯಾಗ್ಗೆ 700 ಕೊಟ್ಟಿದ್ದು, 720 ಹೇಳಿದ್ರು. 20 ರೂಪೀಸ್ ಕಮ್ಮಿ ಮಾಡಿದ್ದಾರೆ, 700. ಆಮೇಲೆ ಬೋಟಿ ಅದೆಲ್ಲ ತಂದೆ ತಿನ್ನೋಕ್ಕೆ ಏನೂ ಇಲ್ಲ ಅಂದ್ಬಿಟ್ಟು ಬೋಟಿ ಮತ್ತು ಚಕ್ಲಿ ನಿಪ್ಪಟ್ಟು ಅದೆಲ್ಲ ತಂದುಕೊಟ್ಟಿದ್ದೀನಿ ತಿನ್ನೋಕ್ಕೆ. ನೋಡಿ ಬ್ಯಾಗು ಎಷ್ಟು ಕಾಸ್ಟ್ಲಿ ಆಗಿಬಿಟ್ಟಿದೆ, 700 ರೂಪೀಸ್ ಈ ಬ್ಯಾಗ್. ನಮ್ಮ ಚಿಂಟು ಬರೋಷ್ಟಲ್ಲಿ ತರಬೇಕು, ಸರ್ಪ್ರೈಸಾಗಿ ಇಕ್ಬೇಕು ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ನಾವು ಅಲ್ಲಿ ಬರೋಷ್ಟರಲ್ಲಿ ವ್ಯಾನ್ ಬಂದುಬಿಡ್ತು, ಸ್ಕೂಲ್ ವ್ಯಾನು. ನೋಡ್ಬಿಟ್ಟ ಅವನು. ಹಸು ಶೆಡ್ಡಲ್ಲಿ ಬಂದಿದ್ದೀನಿ ಫ್ರೆಂಡ್ಸ್. ಕಸಗಳು ಗುಡಿಸ್ಬೇಕು. ಇನ್ನೂ ಕಸ ಎಲ್ಲ ಹಂಗೆ ಇದೆ, ಇದೆಲ್ಲ ತೆಗೆದು ಕ್ಲೀನ್ ಮಾಡಬೇಕು. ಸಂಜೆ ಹಸು 5 ಗಂಟೆ 5:15 ಬರುತ್ತೆ. ಬಂದಮೇಲೆ ನೀರಿಟ್ಟು ಒಳಗಡೆ ಇಲ್ಲಿ ಕಟ್ಟಾಕ್ತೀವಿ. ಇಲ್ಲಿ ಕಟ್ಟಾಕೋಷ್ಟರಲ್ಲಿ ಇದೆಲ್ಲ ಕ್ಲೀನ್ ಮಾಡಬೇಕು. ನೋಡಿ ನಮ್ಮ ಕರು ತಿಂದುಬಿಟ್ಟು ಆರಾಮಾಗಿ ರೆಸ್ಟ್ ಮಾಡ್ತಾಯಿದೆ. ಹಾಯ್ ನೋಡಿ, ತಿಂದ್ಬಿಟ್ಟು ನೋಡ್ತಾ ಇದೆ. ಗಿಡದಲ್ಲಿ ಹೂವನ್ನೇ ಕಿತ್ತಿಲ್ಲ ಫ್ರೆಂಡ್ಸ್. ಇವತ್ತು ಹೂವೆಲ್ಲ ಹಾಗೇ ಇದೆ. ಏನು ಪೂಜೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಏನೂ ಇಲ್ಲ. ಹೂವೆಲ್ಲ ಏನು ತೆಗ್ದೇ ಇಲ್ಲ.